ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಯೋಹಾನನ್ ಬರೆದ ಸುವಾರ್ತೆ 20ನೇ ಅಧ್ಯಾಯ 23ನೇ ವಚನ. ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡಿಸ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ. ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಮಾತನ್ನು ಯೇಸುಸ್ವಾಮಿ ಯಾವಾಗ ಹೇಳಿದರು ಅಂದರೆ, ಆತನು 3ನೇ ದಿನ ಪುನರುತ್ಥಾನ ಆಗಿ ಎದ್ದ ನಂತರ ಶಿಷ್ಯರು ಸಂಧಿಸ್ತಾನೆ, ಶಿಷ್ಯರನ್ನ ಭೇಟಿ ಮಾಡ್ತಾನೆ. ಎಲ್ಲ ಶಿಷ್ಯರಿಗೆ ಯೇಸುಸ್ವಾಮಿ ಸಮಾಧಿ ಆದಮೇಲೆ ಭಯ. ಎಲ್ಲಿ ಅವರನ್ನು ಕೂಡ ಈ ಯೇಸುಸ್ವಾಮಿನ ಶಿಲುಬೆಗೆ ಹಾಕಿದವರು ಇವ್ರನ್ನ ಕೂಡ ಶಿಲುಬೆಗೆ ಹಾಕ್ಬೋದು. ಯಾಕೆಂದರೆ ಇವರು ಯೇಸುಸ್ವಾಮಿಯ ಅನುಯಾಯಿಗಳಾಗಿದ್ದರು, ಆತನಿಗೆ ಸಾಕ್ಷಿಯಾಗಿದ್ದರು. ಭಯದಿಂದ ಅವರು ಬೋಲ್ಟ್ ಹಾಕ್ಕೊಂಡು ಒಳಗೆ ಅವ್ರು ಲಾಕ್ ಮಾಡಿಕೊಂಡು ರೂಮೊಳಗೆ ಕೂತ್ಕೊಂಡಿದ್ದಾರೆ ಭಯದಿಂದ. ಇಲ್ಲಿ ವಚನದಲ್ಲಿದೆ ಅದರ ವಿಷಯದಲ್ಲಿ 19ನೇ ವಚನದಲ್ಲಿ ನೋಡುವಾಗ. ಆಮೇಲೆ ಏನಾಯಿತು, ಯೇಸುಸ್ವಾಮಿ ದಿಢೀರ್ನ ಆತನ ಮಧ್ಯದಲ್ಲಿ ಬಂದುಬಿಟ್ಟಿದ್ದಾರೆ. ನಾಕ್ ಮಾಡಲಿಲ್ಲ, ಬಾಗಿಲನ್ನು ತಟ್ಟಲಿಲ್ಲ, ಬಾಗಿಲು ತೆರೀರಿ ಅಂತ ವೇಟ್ ಮಾಡಲಿಲ್ಲ. ಯೇಸುಸ್ವಾಮಿ ಆತ್ಮಸ್ವರೂಪನಾಗಿ ಪುನರುತ್ಥಾನ ಆಗಿ ದೇವಾದಿದೇವನಾಗಿ ಅವರ ಮಧ್ಯದಲ್ಲಿ ಬಂದು ನಿಂತನು. ನಿಂತ ಮೇಲೆ ಅವ್ರಿಗೆ ಹೇಳ್ತಾನೆ, ನನ್ನ ಗಾಯಗಳನ್ನು ನೋಡ್ರಿ, ನಾನು ಎದ್ದು ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದು ಹೇಳಿದ ಮೇಲೆ ಯೇಸುಸ್ವಾಮಿ ಅವರಿಗೆ ನಿನಗೆ ಸಮಾಧಾನವಾಗಲಿ ಅಂತ ಹೇಳ್ತಾರೆ. ಅವರಿಗೆ ಭಯ ಇದೆ, ಆದರೆ ಯೇಸುಸ್ವಾಮಿ ಗಾಯಗಳೆಲ್ಲ ನೋಡಿ ಅವರಿಗೊಂದು ನಂಬಿಕೆ, ಸಂತೋಷ. ಅಯ್ಯೋ, ಗುರು ಮತ್ತೆ ನಮಗೆ ಸಿಕ್ಬಿಟ್ಟಿದ್ದಾರೆ ಅಂತ ಹೇಳಿ ಭಾಳ ಸಂತೋಷ ಪಡ್ತಾ ಇದ್ದಾರೆ. ಆ ಸಂತೋಷದಲ್ಲಿ ಯೇಸುಸ್ವಾಮಿ ಒಂದು ಆಜ್ಞೆ ಕೊಡ್ತಾ ಇದ್ದಾರೆ. ಏನು ಆಜ್ಞೆ ಅಂದರೆ, ಪ್ರಿಯರೇ, ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ. ಯೇಸುಸ್ವಾಮಿ ಕೂಡ ಬಂದ ಉದ್ದೇಶ ಮಾನವರಾದ ನಮ್ಮ ತಪ್ಪುಗಳನ್ನು ಕ್ಷಮಿಸುವುದಕ್ಕೆ ಯೇಸುಸ್ವಾಮಿ ಬಂದಿದ್ದಾರೆ. ಹಾಗಾದರೆ ಪ್ರಿಯರೇ, ನನ್ನ ಮತ್ತು ನಿಮ್ಮ ತಪ್ಪುಗಳನ್ನು ಕ್ಷಮಿಸಿದಂಥ ಯೇಸುಸ್ವಾಮಿ ಈ ದಿವಸ ಈ ಶಿಷ್ಯರಿಗೆ ಈ ಮಾತನ್ನು, ಆಜ್ಞೆಯನ್ನು ಕೊಡ್ತಾ ಇದ್ದಾರೆ. ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ. ಪ್ರಿಯರೇ, ಅದು ಪಾಪ ಎಂಥ ದೊಡ್ಡ ಪಾಪಿಯಾಗಿರಲಿ, ಅದು ನಮಗೆ ಸಹಿಸೋಕೆ ಆಗದಂಥ ಒಂದು ಪಾಪ ಇರ್ಬೋದು, ಆದರೆ ದೇವರ ವಾಕ್ಯದ ಪ್ರಕಾರ ನಾವು ಪಾಪಗಳನ್ನ ಕ್ಷಮಿಸುವಂಥ ವ್ಯಕ್ತಿಯಾಗೋಣ, ಅವುಗಳಿಗೆ ಶಿಕ್ಷೆ ಮಾಡದಂಥ ವ್ಯಕ್ತಿಗಳಾಗೋಣ, ಮನುಷ್ಯರು ಮಾನಸಾಂತರ ಪಡುವಂಥ ರೀತಿಯಲ್ಲಿ ನಾವು ಜೀವನ ಮಾಡೋಣ. ಮುಂದೆ ನಾವು ಹೇಳ್ತೇವೆ, ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ. ಎಂಥ ದೊಡ್ಡ ಒಂದು ಶಕ್ತಿ ದೇವರು ನಮ್ಗೆ ಕೊಟ್ಟಿದ್ದಾರೆ. ಒಂದು ವೇಳೆ ಯೇಸುಸ್ವಾಮಿ ನಮ್ಮ ಪಾಪನ ಕ್ಷಮಿಸದೆ ಉಳಿಸಿದರೆ ಖಂಡಿತವಾಗಿ ನಾವು ನ್ಯಾಯ ತೀರ್ಪಿನಲ್ಲಿ ನಾವು ಲೆಕ್ಕ ಕೊಡಬೇಕಾಗ್ತಿತ್ತು ಮತ್ತು ನಾವು ನರಕಕ್ಕೆ ಪಾತ್ರರಾಗಿದ್ದೆವು. ಹಾಗಾದರೆ ನಮ್ಮನ್ನೇ ಕ್ಷಮಿಸಿದಂಥ ಯೇಸುಸ್ವಾಮಿ ನಾವು ಕೂಡ ಒಬ್ಬರನ್ನೊಬ್ಬರು ಕ್ಷಮಿಸಿ ಅವರ ತಪ್ಪುಗಳನ್ನ ದೇವರ ಹತ್ರ ನಾವು ಒಪ್ಪಿಸೋಣ. ಮತ್ತು ಅವರಿಗೆ ಮಾನಸಾಂತರ ಬರುವ ಹಾಗೆ ಅವರನ್ನು ನಾವು ಪ್ರೀತಿಯಿಂದ ಆರೈಕೆ ಮಾಡೋಣ. ಅದರ ಮೂಲಕ ಜನರು ರಕ್ಷಣೆ ಹೊಂದುತ್ತಾರೆ, ಜನರ ಪಾಪಗಳು ಕ್ಷಮಾಪಣೆ ಆಗುತ್ತೆ. ಪಾಪ ಕ್ಷಮಾಪಣೆ ಅಂದರೆ ನಮಗೆ ನಿತ್ಯ ಜೀವ ಮತ್ತು ಪರಲೋಕದ ಒಂದು ಸಂಸ್ಥಾನದವರಾಗಿ ನಾವು ಜೀವಿಸ್ಬೋದು. ಹಾಗಾದರೆ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡು ನಮ್ಮ ಪರಲೋಕ ತಂದೆ, ಸ್ವಾಮಿ, ನೀನು ಏನು ಬೋಧಿಸಿದ್ದೀಯೋ ಅದನ್ನೇ ನೀನು ಸ್ವಾಮಿ ಪ್ರದರ್ಶಿಸಿದ್ದಿ ರಾಜ, ನೀನು ಡೆಮಾನ್ಸ್ಟ್ರೇಟ್ ಮಾಡಿದ್ದಿ ರಾಜ. ತಂದೆ, ಅವರನ್ನು ಕ್ಷಮಿಸೋರು ಏನು ಮಾಡುತ್ತಾರೋ ಅವರು ಅರಿಯರೆಂಬುದಾಗಿ ಈ ದೊಡ್ಡ ಕ್ಷಮಾಪಣೆ ನಮ್ಮನ್ನೆಲ್ಲ ಬಿಡುಗಡೆ ಮಾಡಿದೆ ರಾಜ. ಹಾಗಾದರೆ ನಮಗೆ ತಪ್ಪು ಮಾಡುವವರನ್ನು ನಾವು ಕ್ಷಮಿಸುವಂತೆ ಸ್ವಾಮಿ ನಮಗೆ ಮನಸ್ಸು ಕೊಡು ರಾಜ. ತಂದೆಯ ದೇವರೇ, ಅವರ ವಿಷಯದಲ್ಲಿ ನಾವು ಗ್ರಡ್ಜಾಗಿ ಇಟ್ಕೊಳ್ಳದಂತೆ ಸ್ವಾಮಿ ದ್ವೇಷವನ್ನು ತೆಗೆದುಹಾಕಿಬಿಡ್ರಿ ರಾಜ. ನಮ್ಗೆ ಒಳ್ಳೆ ಮನಸ್ಸು ಕೊಡು. ಈ ಕಾರ್ಯಕ್ರಮ ನೋಡುವಂಥ ನನ್ನ ಸಹೋದರ ಸಹೋದರಿ ಅನೇಕರಿಗೆ ಕ್ಷಮಿಸಿ ಅವರು ದೇವರ ಮಕ್ಕಳಾಗಿ ದೇವರ ಆಶೀರ್ವಾದದಲ್ಲಿ ನೆಲೆಗೊಳ್ಳುವಂತೆ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್.